ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ ಮೊರಾರ್ಜಿ ಹಾಗೂ ಆದರ್ಶ ಪ್ರವೇಶ ಪರೀಕ್ಷೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ, ರಾಜ್ಯದ ನೃತ್ಯದ ಮಾಹಿತಿ ಹಾಗೂ ಎತ್ತರದ ಶಿಖರಗಳು, ಗಡಿರೇಖೆಗಳು, ಅನುಸೂತ್ರಗಳು, ಹೀಗೆ ಟಾಪಿಕನ್ನು ತೆಗೆದುಕೊಂಡಿದ್ದೇನೆ. ಆರಂಭ ಮಾಡೋಣ. ಮೊದಲಿಗೆ ಎತ್ತರದ ಶಿಖರಗಳು ಅಂತಕ್ಕಂಥ ಒಂದು ಟಾಪಿಕನ್ನು ನೋಡೋಣ. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಅದು ಆನೈಮುಡಿ. ಹಾಗೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಅಂದರೆ ಅದು ಮುಳ್ಳಯ್ಯನಗಿರಿ. ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂದರೆ ಆನೈಮುಡಿ. ಇಲ್ಲಿ ದಕ್ಷಿಣ ಭಾರತ ದಲ್ಲಿ ಬರ್ತಕ್ಕಂಥ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆನೈಮುಡಿ ಆಗಿರುತ್ತೆ. ಹೀಗೆ ಪೂರ್ವ ಘಟ್ಟಗಳು ಅತಿ ಎತ್ತರವಾದ ಒಂದು ಶಿಖರ ಅಂದರೆ ಅರಮಕೊಂಡ. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಎರಡು ಭಾಗಗಳನ್ನ ಮಾಡ್ತಕ್ಕಂಥ ಒಂದು ರೇಖೆ ಅಂದರೆ ಅದು ಕರ್ಕಾಟಿಕ್ ಸಂಕ್ರಾಂತಿಕ ವೃತ್ತ. ಅದರಿಂದ ಭಾರತವನ್ನು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂಥೇಳಿ ಎರಡು ಭಾಗಗಳನ್ನ ಮಾಡ್ತೀವಿ. ಇನ್ನು ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಅಂಥೇಳಿ ಬರುತ್ತೆ. ಹಾಗೆ ಅದರಲ್ಲಿ ಯಾವುದು ಎತ್ತರ ಆಗಿರ್ತಕ್ಕಂಥದ್ದು ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಆನೈಮುಡಿ ಆದರೆ ಒಂದು ಪೂರ್ವ ಘಟ್ಟಗಳಲ್ಲಿ ಆರಮ್ಕೊಂಡ್. ಹಾಗೆ ಕರ್ನಾಟಕದ ಒಂದು ಎತ್ತರವಾದ ಶಿಖರ ಅಂದರೆ ಮುಳ್ಳಯ್ಯನಗಿರಿ. ಇನ್ನು ಅರಾವಳಿ ಬೆಟ್ಟದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂದರೆ ಅದು ಗುರುಶಿಖರ. ಈ ಎತ್ತರವಾದ ಶಿಖರಗಳು ಇನ್ನೊಂದು ಟಾಪಿಕನ್ನು ನೋಡೋಣ. ಜಗತ್ತಿನ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮೌಂಟ್ ಎವರೆಸ್ಟ್. ನೆನ್ಪಿಟ್ಕೊಳ್ಳಿ, ಇದು ನೇಪಾಳ ಮತ್ತು ಟಿಬೆಟ್ಗಳ ಮಧ್ಯೆ ಬರುತ್ತೆ. ಹಾಗೆ ಇದು 8,848 ಮೀಟರ್ ಆಗಿದೆ. ಹಾಗೆ ಇನ್ನು ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂದರೆ ಅದು K2. ನೆನ್ಪಿಟ್ಟುಕೊಳ್ಳಿ, K2 ಅಥವಾ ಮೌಂಟ್ ಆಲ್ಡ್ವಿನ್ ಆಸ್ಟಿನ್ ಅಂತಕ್ಕಂಥದ್ದು. ಮೌಂಟ್ ಗಾಲ್ಡ್ವಿನ್ ಆಸ್ಟಿನ್ ಅಂತಕ್ಕಂಥದ್ದು, ಅದಕ್ಕೆ ನಾವು ಶಾರ್ಟ್ಕಟ್ಟಾಗಿ K2 ಅಂತ ಕರಿತೀವಿ. ಇನ್ನು ಜಗತ್ತಿನ ಎರಡನೇ ಒಂದು ಶಿಖರ ಯಾವುದಂದರೆ K2. ಮೊದಲನೇದಾಗಿ ಮೌಂಟ್ ಎವರೆಸ್ಟ್ ಆದರೆ ಸೆಕೆಂಡ್ ಯಾವುದಾಗುತ್ತೆ K2. ಹಾಗೆ ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂದರೆ ಕಾಂಚನಜುಂಗ. ಭಾರತದ ಮೊದಲ ಒಂದು ಅಂದಾಗ ಅದು K2 ಆಗಿರುತ್ತೆ. ಮೊದಲನೇದು K2 ಆದರೆ ಎರಡನೇದು ಕಾಂಚನಜುಂಗ ಅಂತಕ್ಕಂಥದ್ದು. ಇನ್ನು ಭಾರತದ ಮೂರನೇ ಒಂದು ಶಿಖರ ಎತ್ತರವಾಗಿರ್ತಕ್ಕಂಥ ಶಿಖರ ಅಂದರೆ ಕಾಂಚನಜುಂಗ. ಅಂದರೆ ಮೊದಲನೇದಾಗಿ ಯಾವುದು ಅಂದರೆ ಮೌಂಟ್ ಎವರೆಸ್ಟ್, ಎರಡನೇದು K2, ಮೂರನೇದು ಕಾಂಚನಜುಂಗ. ಹಾಗೆ ಭಾರತದ ಮೊದಲ ಒಂದು ಶಿಖರ ಅಂದರೆ K2, ಎರಡನೇದು ಅಂದರೆ ಕಾಂಚನಜುಂಗ. ಇನ್ನು ರಾಜ್ಯದ ನೃತ್ಯದ ಮಾಹಿತಿ. ಯಾವ ರಾಜ್ಯದಲ್ಲಿ ಯಾವ ನೃತ್ಯವನ್ನು ಮಾಡ್ತಾರೆ? ತಮಿಳುನಾಡಿನಲ್ಲಿ ನಾವು ನೋಡ್ಬೋದು ಭರತನಾಟ್ಯಂ ಅಂತಕ್ಕಂಥದ್ದು. ಇನ್ನು ಆಸಾಂನಲ್ಲಿ ಬಿಹು ಅಂತಕ್ಕಂಥದ್ದು. ಹಾಗೆ ಉತ್ತರ ಭಾರತದಲ್ಲಿ ಕಥಕ್ ಅಂತಕ್ಕಂಥದ್ದು. ಹಾಗೆ ಕೇರಳದಲ್ಲಿ ಕಥಕಳಿ ಅಂತಕ್ಕಂಥದ್ದು. ಇನ್ನು ಆಂಧ್ರ ಪ್ರದೇಶದಲ್ಲಿ ಕೂಚಿಪುಡಿ. ಇನ್ನು ಕೇರಳದಲ್ಲಿ ಯಾವುದು ಅಂದರೆ ಮೋಹಿನಿಯಾಟ್ಟಂ. ಇನ್ನು ಕರ್ನಾಟಕದಲ್ಲಿ ಯಕ್ಷಗಾನ, ಡೊಳ್ಳು ಕುಣಿತ ಅಂತೇಳಿ ಹೇಳ್ಬೋದು. ಇನ್ನು ಹೀಗೆ ಇವುಗಳನ್ನು ಎಲ್ಲ ನೀವು ನೋಟ್ ಮಾಡಿಕೊಳ್ಳ್ರಿ. ಯಾಕಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಟಾಪಿಕನ್ನು ತೆಗೆದುಕೊಳ್ತೀನಿ. ಇನ್ನು ಅಣುಸೂತ್ರಗಳು ಎಷ್ಟು ನಿಮಗೆ ಅವಶ್ಯಕತೆ ಇದೆ ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆಮ್ಲಜನಕ ಇದು O2 ಅಂಥೇಳಿ ಇದರ ಒಂದು ಅಣುಸೂತ್ರ ಆಗುತ್ತೆ. ಹಾಗೆ ಆಮ್ಲಜನಕ ನಮ್ಮ ಭೂಮಿಯಲ್ಲಿ 21% ಈ ಆಮ್ಲಜನಕ ಹೊಂದಿದೆ. ಹಾಗೆ ಸಾರಜನಕ ಇದು N2 ಅಂತಕ್ಕಂಥ ಒಂದು ಅಣುಸೂತ್ರವನ್ನು ಹೊಂದಿದೆ. ಇದು ನಮ್ಮ ಒಂದು ಭೂಭಾಗದಲ್ಲಿ 78% ಹೊಂದಿದೆ. ಹಾಗೆ ಹೈಡ್ರೋಜನ್ H2 ಅಂತೇಳಿ ಇದರ ಒಂದು ಅಣುಸೂತ್ರ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇದು CO2 ಅಂತಕ್ಕಂಥದ್ದು. ಇದು 0.04 ಹೊಂದಿದೆ.
ಸಲ್ಫರ್ ಡೈಆಕ್ಸೈಡ್ ಇದು H2O ಅಂತ ಹೇಳಿದ್ರು ಅಣುಸೂತ್ರ. ಹಾಗೆ ಸಾರಜನಕ ಇದು N2O ಅಂತಕ್ಕಂಥದ್ದು ಅಣುಸೂತ್ರವನ್ನು ಹೊಂದಿದೆ. ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಅಣುಸೂತ್ರಗಳನ್ನು ಕೇಳ್ಬೋದು. ಹಾಗೆ ನೀರಿನ ಒಂದು ಅಣುಸೂತ್ರ ಅಂದರೆ H2O ಈ ಥರ ಕೇಳ್ತಾರೆ. ಮುಂದಿನ ಟಾಪಿಕ್ ಹೋಗೋಣ. ಗಡಿ ರೇಖೆಗಳು ಅಂತಕ್ಕಂಥದ್ದು. ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯದಲ್ಲಿ ರ್ಯಾಡ್ ಕ್ಲಿಪ್ ಅಂತಕ್ಕಂಥ ಗಡಿ ರೇಖೆ ಬರುತ್ತೆ. ಹಾಗೆ ಮ್ಯಾಕ್ಸ್ ಮೋಹನ್ ಗಡಿ ರೇಖೆ ಭಾರತ ಮತ್ತು ಚೀನಾ. ಹಾಗೆ ಡೊರಾಯ್ಡ್ ರೇಖೆ ಅಂತಕ್ಕಂಥದ್ದು ಭಾರತ ಮತ್ತು ಅಫ್ಘಾನಿಸ್ತಾನ್. ಇನ್ನು ಅತಿ ಒಂದು ಹೆಚ್ಚಿನ ಗಡಿಯನ್ನು ಹೊಂದಿರತಕ್ಕಂಥದ್ದು ಬಾಂಗ್ಲಾದೇಶ್ ಹಾಗೆ ಅಫ್ಘಾನಿಸ್ತಾನ್. ಹಾಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಂಗ್ಲಾದೇಶ ಹೊಂದಿದೆ, ಅತಿ ಕಡಿಮೆ ಅಂದರೆ ಅಫ್ಘಾನಿಸ್ತಾನ್. ಇನ್ನು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಒಂದು ಜಲಸಂಧಿ ಪಾಕ್ ಜಲಸಂಧಿ ಅಂತ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಮುರಾರ್ಜಿ ಹಾಗೂ ಆದರ್ಶ NMMS ಕೂಡ ಮಾಹಿತಿಯನ್ನು ಹಾಕಿದ್ದೇನೆ. ತಾವೆಲ್ಲರೂ ಒಂದು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ, ನಿಮ್ಮ ಸ್ನೇಹಿತರಿಗೆ ಕಳಿಸ್ರಿ ಅಂತೇಳಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.